ಬೆಳಗಾವಿ ಜಿಲ್ಲೆಯಲ್ಲಿ ಕುರಾನ್ ಸುಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನಕ್ಕಾಗಿ ಇಂದು ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಬೃಹತ್ ಹೋರಾಟಕ್ಕೆ ಮುಂದಾಗಿದ್ದಾರೆ. ಚನ್ನಮ್ಮ ವೃತ್ತದಲ್ಲಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ. ಬಸ್ತವಾಡದಲ್ಲಿ ಕುರಾನ್ ಸುಟ್ಟು ಹಾಕಿದ್ರು ಕಿಡಿಗೇಡಿಗಳು. ಡಿಸಿಪಿ ರೋಷನ್ ಜಗದೀಶ್ ನೇತೃತ್ವದಲ್ಲಿ ಭದ್ರತೆಯನ್ನ ವಹಿಸಲಾಗಿದೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಬೆಳಗಾವಿ ತಾಲೂಕಿನಾದ್ಯಂತ ಸೆಕ್ಷನ್ 154 ಜಾರಿ ಮಾಡಲಾಗಿದೆ. ದಿಢೀರ್ ಬ್ಯಾನರ್ ತಂದು ಪೊಲೀಸರು ಕಟ್ಟಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಸಂತಿ ಬಸ್ತವಾಡದಲ್ಲಿ ಕುರಾನ್ ಸುಟ್ಟು ಹಾಕಿದ್ರು ಕಿಡಿಗೇಡಿಗಳು. ಕಿಡಿಗೇಡಿಗಳ ಕೃತ್ಯವನ್ನ ಖಂಡಿಸಿ ಅಂದೇ ಪ್ರತಿಭಟನೆಯನ್ನ ಮುಸ್ಲಿಂ ಸಮುದಾಯ ನಡೆಸಿತ್ತು. 3 ದಿನಗಳಲ್ಲಿ ಆರೋಪಿಗಳ ಬಂಧನ ಮಾಡ್ತೀವಿ ಅಂತ ಹೇಳಿ ಪೊಲೀಸರು ಕೂಡ ಹೇಳಿದ್ರು. 3 ದಿನಗಳು ಕಳೆದ್ರೂ ಸಹ ಆರೋಪಿಗಳ ಬಂಧನವಾಗದ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹೆಚ್ಚು ಯುವಕರು ಸೇರುವಂತ ಕಾರಣಕ್ಕಾಗಿ ಚನ್ನಮ್ಮ ವೃತ್ತದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ. ಬೆಳಗಾವಿ ಚನ್ನಮ್ಮ ವೃತ್ತದಲ್ಲಿ ಡಿಸಿಪಿ ರೋಷನ್ ಜಗದೀಶ್ ನೇತೃತ್ವದಲ್ಲಿ ಬಂದೋಬಸ್ತ್ ವಹಿಸಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ. ಬಾಳಪ್ಪ, ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಕುರಾನ್ ಸುಟ್ಟು ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನಕ್ಕಾಗಿ ಇವತ್ತು ಮತ್ತೆ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದಾರೆ. ಈ ಕುರಿತಂತೆ ಡೀಟೇಲ್ಸ್. ಏನು ಪ್ರಮುಖವಾಗಿ ಸಂತಿ ಬಸ್ತವಾಡದಲ್ಲಿ ಮಸೀದಿಯಲ್ಲಿರ್ತಕ್ಕಂಥ ಕುರಾನ್ ಅನ್ನು ಸುಟ್ಟಾಕಿದ್ದಾರಂತೆ, ರಾತ್ರೋರಾತ್ರಿ ಸುಟ್ಟಾಕಿದ್ದಾರೆ ಅಂತ ಒಂದು ಟಾರ್ಗೆಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಕಮ್ಯುನಿಟಿ ಸಮುದಾಯದವರು ಒಂದು ಪ್ರತಿಭಟನೆ ಕೆಲಸ ಮಾಡ್ತಾರೆ. 3 ದಿನಗಳ ಕಾಲ ಗಡುವು ಕೊಟ್ಟಿರ್ತಾರೆ. ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡೋದ್ರಲ್ಲಿ ಹಿಂದೇಟ್ ಹಾಕಿದ್ದಾರೆ ಅಂತ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾರೆ. ಆರೋಪಿಗಳನ್ನ ಬೇಗ ಅರೆಸ್ಟ್ ಮಾಡಬೇಕು, ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಯಾಕಂದ್ರೆ ಈ ಕುರಾನವನ್ನು ಸುಟ್ಟಾಕಿದ್ದಾರೆ, ನಮ್ಮ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಒಂದು ಕಡೆ ಶಾಸಕರು ಬೆಂಬಲವಾಗಿ ನಿಂತುಕೊಂಡು ಮುಸ್ಲಿಂ ಸಮುದಾಯದ ಶಾಸಕರಾದಂತ ಸ್ಟೇಟ್ ಅವರು ಬೆನ್ನಿಗೆ ನಿಂತುಕೊಂಡು ಹೋರಾಟವನ್ನು ಮುಂದುವರಿಸ್ತಾರೆ. ಬಿಗುವಿನ ವಾತಾವರಣ ಕೂಡ ಒಂದು ನಿರ್ಮಾಣ ಆಗತ್ತೆ. ಯಾಕಂದ್ರೆ ಮುಸ್ಲಿಂ ಸಮುದಾಯ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿರುವುದರಿಂದ ಅವರು ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಒಂದು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾರೆ. ಪ್ರತಿಭಟನೆಗೆ ಪ್ರತಿಕಾರವಾಗಿ ಈ ಕುರಾನವನ್ನು ಸುಟ್ಟು ಹಾಕಿದವ್ರನ್ನು ಅಲ್ಲಿ ಬಂಧಿಸಲೇಬೇಕಂತ ಒಂದು ಪಟ್ಟು ಹಿಡಿತಾರೆ. ಒಂದ್ ವೇಳೆ ಅವ್ರನ್ನ ಬಂಧಿಸಲಿಲ್ಲ ಅಂದ್ರೆ ನಾವು ಈ ಪ್ರತಿಭಟನೆಯನ್ನು ಮುಂದುವರಿಸ್ತೀವಂತ ಶಾಸಕರು ಮತ್ತು ಪ್ರತಿಭಟನಾಕಾರರು ಒಂದು ಸೂಚನೆಯನ್ನು ಪೊಲೀಸ್ ಇಲಾಖೆಗೆ ತಿಳಿಸುವಂತ ಕೆಲಸ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.